ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೆ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಆದರೆ ನಮ್ಮನೇಲಿ ಇಂಥ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಅವಳೇ. ಅವಳು ಅಂದ್ರೆ ಯಾರು ಮಯೂರಿ? ಇಚ್ಛಾಧಾರಿ ನಾಗಿಣಿ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೆ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಆ ಹಾವು ಒಬ್ಬೊಬ್ಬರನ್ನಾಗೆ ಬಲಿ ತಗೊಳಕ್ಕೆ ಬಂದೇ ಬರುತ್ತೆ. ಇನ್ನೂ ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ಅಯ್ಯೋ ಶಿವನೇ, ನನ್ನ ಅರ್ಜುನ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಇವನು ಮನೆಗೆ ಬಂದಿಲ್ವಲ್ಲ? ಯಾಕ್ತೀನಿ ಸುಸ್ತಾದವ್ರ ಥರ ಕಾಣ್ತಾ ಇದ್ದೀರಿ? ರಾತ್ರಿ ನಿದ್ದೆ ಮಾಡಲಿಲ್ವಾ? ಅತ್ತೆ, ಏನು ಮಾಡ್ತಾ ಇದ್ದೀರಾ? ನೀವು ನನಗೆ ಕೈ ಮುಗಿಬಾರ್ದು. ಅಮೃತ, ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಬಂದ್ರೆ ನೀನು ಅವನ್ನ ಉಳಿಸ್ಕೋತೀಯ ಅಲ್ವಮ್ಮ? ಏನು ಹೇಳ್ತಾ ಇದೀಯ ಅಮೃತ ನೀನು? ಮೊದಲೇ ನಾನು ನನ್ನ ಮಗನಿಗೆ, ನನ್ನ ಮನೆಯವ್ರಿಗೆಲ್ಲ ಏನಾಗುತ್ತೋ ಅನ್ನೋ ಭಯದಲ್ಲಿದ್ರೆ ನೀನು ಹೀಗೆಲ್ಲ ಹೇಳಿ ಹೆದರ್ಸ್ತಾ ಇದೆಯಲ್ಲೇ? ಹಾಗೆಲ್ಲ ಮಾತಾಡಬೇಡ ನೀನು. ಗೊತ್ತು, ತಪ್ಪಾಗಿದೆ. ಅದಕ್ಕೇನು ಪ್ರಾಯಶ್ಚಿತ್ತ ಪರಿಹಾರ ಬೇಕು ಎಲ್ಲ ಮಾಡಿಸೋಣ. ಆದರೆ ಈ ಕಾರಣಕ್ಕೆ ನನ್ನ ಕುಟುಂಬದವರಿಗೆ, ನನ್ನ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಮೃತ. ನಾವು ಮಾಡಿದ ಪಾಪ ನಮ್ಮ ಮಕ್ಕಳಿಗೆ ತಟ್ಟಬಾರ್ದು ಅಲ್ವಾ? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಮಾತಿನ ಬರದಲ್ಲಿ ಹಾಗೆ ಹೇಳಿದೆ ಅಷ್ಟೇ. ನೀವು ಇಷ್ಟೊಂದು ಮನಸ್ಸಿಗೆ ತಗೊಂಡು ಗಾಬರಿ ಆಗ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ. ನೀ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಅಮೃತ. ನೀ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದರೆ ನಂದು ತಾಯಿ ಹೃದಯ ಕಣೆ. ಅದರಲ್ಲೂ ಅರ್ಜುನ್ ಅಂದ್ರೆ ನನ್ನ ಪ್ರಾಣಕ್ಕಿಂತನೂ ಹೆಚ್ಚು ಅವನು. ಅವನಿಗೆ ಒಂಚೂರು ಏನಾದರೂ ಆದರೆ ನನಗೆ ನನ್ನ ಜೀವನೇ ಹೋದ ಹಾಗೆ. ನೀನು ಅವನ ಜೊತೆಗಿದ್ರೆ ನಾನು ಸಮಾಧಾನವಾಗಿರ್ತೀನಿ. ಅದೇನೋ ಗೊತ್ತಿಲ್ಲ, ನಿನ್ನನ್ನು ನೋಡಿದ ಮೊದಲನೇ ದಿನದಿಂದನೂ ನೀನೇ ನಮ್ಮ ಅರ್ಜುನ್ಗೆ ಸರಿಯಾದ ಜೋಡಿ. ಅವ್ನಿಗೆ ಎಷ್ಟೇ ಕಷ್ಟ ಬಂದರೂ ಅವನ ಜೊತೆಯಾಗಿ ನಿಲ್ಲೋ ಛಾತಿ ನಿನಗೊಬ್ಳಿಗೆ ಇರೋದು ಅಂತ ನನಗನ್ಸಿತ್ತು. ನೀನು ಅವನ ರಕ್ಷಾ ಕವಚ ಕಣೆ. ಅವನನ್ನು ಕಾಪಾಡ್ಕೋತೀಯ ಅಲ್ವಮ್ಮ? ಅತ್ತೆ, ನಿಮ್ಮ ದಾವಂತ, ಆತಂಕ ಎಲ್ಲ ನನಗೆ ಅರ್ಥ ಆಗ್ತಿದೆ. ಅರ್ಜುನ್ ಅವ್ರ ಬಗ್ಗೆ ನಿಮಗಿರೋ ಅಷ್ಟೇ ಕಾಳಜಿ ನನಗೂ ಇದೆ. ನೀವೇನು ಹೆದರ್ಕೋಬೇಡಿ. ಅರ್ಜುನ್ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದು ನನ್ನ ಕರ್ತವ್ಯ ಕೂಡ ಹೌದು. ನೀವು ಧೈರ್ಯವಾಗಿರಿ. ಅರ್ಜುನ್ ಅವ್ರಿಗೆ ಏನಾಗೋದಕ್ಕೂ ನಾನು ಅವಕಾಶ ಮಾಡಿಕೊಡಲ್ಲ. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಅರ್ಜುನ್ ಅವ್ರನ್ನ ಕಾಪಾಡ್ಕೋತೀನಿ. ನನಗಿಷ್ಟು ಧೈರ್ಯ ಕೊಟ್ಟಿಲ್ಲಮ್ಮ. ನನಗಷ್ಟು ಸಾಕು. ಜೀವನ ಪರ್ಯಂತ ನಾನು ನಿನಗೆ ಋಣಿಯಾಗಿರ್ತೀನಿ ಕಣೆ. ಅತ್ತೆ, ನೀವು ಹೀಗೆಲ್ಲ ಮಾಡಿದ್ರೆ ನನಗೆ ಮುಜುಗರ ಆಗುತ್ತೆ. ಏನು ನಡೀತಾ ಇದೆ ಇಲ್ಲಿ? ಹೇಮಾ, ನೀನು ಯಾಕೆ ಇವಳ ಮುಂದೆ ಕೈ ಮುಕ್ಕೊಂಡು ನಿಂತಿದ್ಯಾ? ಅತ್ತೆಮ್ಮ, ಕೊನೆವರೆಗೂ ನಮ್ಮ ಅರ್ಜುನ್ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋಳು ಇವಳೇ ಅಲ್ವಾ?
ಅದಕ್ಕೆ ಏನೇ ಪರಿಸ್ಥಿತಿ ಬಂದರೂ ಅವನ ಜೊತೆಯಾಗಿ ನಿಲ್ಲು ಅಂತ ನಾನು ಇವಳನ್ನ ಕೇಳ್ಕೊತಾ ಇದ್ದೀನಿ. ನಂಗೆ ಗೊತ್ತು ನನ್ನ ಸೊಸೆ ನನ್ನ ನಂಬಿಕೆನ ಉಳಿಸ್ಕೋತಾಳೆ ಅಂತ. ಎಲ್ಲ ಸರಿ, ಹೊರಗೋದ ಅರ್ಜುನ್ ಮನೆಯೊಳಗೆ ಬಂದು ಸೇರ್ಕೊಂಡಿದ್ದು ಹೆಂಗೆ? ಸಿದ್ದಯ್ಯ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತಮ್ಮ, ನಿನ್ನ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಹರಿದಾಡ್ತಾ ಇದ್ದಾವೆ. ಅದಕ್ಕೆ ಉತ್ತರ ಪಡಿಲೇಬೇಕು ಅನ್ನೋ ಕಾತರ ಚಡಪಡಿಕೆ ನಿನ್ನ ಕಣ್ಣಲ್ಲೇ ಕಾಣ್ತಾ ಇದೆ. ಕೇಳಮ್ಮ. ಸಿದ್ದಯ್ಯ, ನಿನ್ನೆ ನೀವು ಇಚ್ಛಾಧಾರಿ ನಾಗಗಳ ಬಗ್ಗೆ ಹೇಳಿದ್ರಿ ತಾನೆ? ಅವುಗಳ ಬಗ್ಗೆ ನಾನಿನ್ನೂ ತುಂಬ ತಿಳ್ಕೊಬೇಕು. ಇಚ್ಛಾಧಾರಿ ನಾಗಗಳ ಬಗ್ಗೆ ನನಗೆ ತುಂಬಾ ಕ್ವೆಶನ್ಸ್ ಕಾಡ್ತಾ ಇದೆ. ಹೇಳ್ತೀರಾ ಸಿದ್ದಯ್ಯ? ಖಂಡಿತ ಹೇಳ್ತೀನಮ್ಮ, ಆದರೆ ಅದಕ್ಕೆ ಆದ ಸಮಯ ಸಂದರ್ಭ ಅಂತಿರುತ್ತೆ. ಅದು ಬಂದಾಗ ನಾನೇ ಎಲ್ಲ ವಿವರವಾಗಿ ಹೇಳಿ ಆಗ್ಬೋದಾ? ಸರಿ ಸಿದ್ದಯ್ಯ, ನೀವು ಹೇಳ್ದಾಗೆ ನಾನು ಕಾಯ್ತೀನಿ. ಆಮೇಲೆ ಇನ್ನೊಂದು ಮಾತು. ಏನು ಸಿದ್ದಯ್ಯ? ನಿನ್ನೆ ರಾತ್ರಿ ಅರ್ಜುನ್ ಮನೆಯಿಂದ ಹೊರಗೋಗಿದ್ದನ್ನ ನಾನೇ ಕಣ್ಣಾರೆ ನೋಡಿದೆ. ಏನು, ಅರ್ಜುನ್ ಹೊರಗೋದ್ನಾ? ಇಲ್ಲ, ಅವನ ರೂಮಲ್ಲೇ ಇದ್ದ. ಹಾಗಂತ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಿನ್ನೆ ರಾತ್ರಿ ಅರ್ಜುನ್ ಮನೆಯಿಂದ ಹೊರಗೋಗಿದ್ದನ್ನ ನಾನೇ ನೋಡಿದ್ದೀನಿ. ಅಂದ ಹಾಗೆ ಅಷ್ಟೊತ್ತಿಂದ ದೇವ್ರ ಹತ್ರ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊತಿದ್ಯಲ್ಲ, ಏನು ಕೇಳ್ಕೊತಾ ಇದ್ದೆ? ಅದು ಅದು ಹೇಳು ಅಮೃತ, ಏನು ಬೇಡ್ಕೊತಾ ಇದ್ದೆ? ಅದು ಅದು ಇನ್ನೇನಿರುತ್ತೆ ಶಿಷ್ಯ? ಮುಂದೆ ಬರೋ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತ ಕೇಳ್ಕೊಂಡೆ. ಏನೇ ಅಡ್ಡಿಗಳಿದ್ರು ಅದನ್ನು ನಿವಾರಿಸು ಅಂತ ಕೇಳ್ಕೊತಾ ಇದ್ದೆ. ಆದರೆ ಅಮೃತ, ನೀನು ಯಾವುದ್ರ ಬಗ್ಗೆನೋ ತುಂಬ ಆತಂಕದಲ್ಲಿರೋ ಹಾಗಿದೆಯಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು. ಇನ್ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗ್ತಾನೆ. ಅದನ್ನ ಯಾರಿಂದನೂ ತಡೆಯೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವನು ಹಳರುದ್ದ ಅಲ್ಲ. ನಡೆಯಲಿ ನಾಡು ಜಾನಕಿ ಅವ್ರಿಗೆ ಹೇಳಿ, ಜಾಸ್ತಿ ಏನು ರೆಡಿ ಆಗೋದು ಬೇಡ. ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ಹಾರಾಡು ಪ್ರೀತಿ ಹಕ್ಕಿ. ನಂದಿತಾ, ನೀನು ಕೈಯಾರೆ ಇದನ್ನು ಜಾನಕಿ ಕೊಟ್ಬಿಡಮ್ಮ. ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ, ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಸೌಮ್ಯ, ಸೌಮ್ಯ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ. ಸೌಮ್ಯ, ಸೌಮ್ಯ, ನಿಂಗೆ ಹೋಗ್ಬೇಡ. ನನ್ನ ತಂಗಿ ಓಡೋಗಿ ಮಾಡಿದಿರಲ್ವಾ, ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಅಲ್ಲಿಗೆ ನೀನು ಆರಾಧಿಸಿದ್ದು ನನ್ನನ್ನೇ ಅಲ್ಲವೇ? ಯಾಕೆ ಧ್ವನಿ ನಡುಕ್ತಾ ಇದೆ ಕಡ್ಕಿ? ನಾನು ಹೇಳಿದ್ದು ಸತ್ಯ ತಾನೆ? ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ.
ಚೆಕ್ ಪೋಸ್ಟ್ ದಾರಿಯಲ್ಲಿ ನಮ್ಮ ಕಾರ್ ಪಾಸ್ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಕಾರ್ ಪಂಚರ್ ಆಯಿತು. ಏನಾಯ್ತು? ಏನೋ ಗೊತ್ತಿಲ್ಲ, ವಾಬ್ಲಿಂಗ್ ಬರ್ತಾ ಇದೆ, ಮೋಸ್ಟ್ಲಿ ಪಂಚರೇ. ನಿನ್ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರಬೇಕು. ನಿನ್ ಮಗ ಅಲ್ವಾ? ಮಗಳ